ಎಲ್ಲರಿಗೂ ನಮಸ್ಕಾರ. ನಾನು ಸಂಜೆ ಅಂದ್ಬಿಟ್ಟು ₹1 ಕಾಯಿನಾಗ 2 ಮಕ್ಕ ಇದೆ. ಅದು 2 ಪಾತ್ರನೂ ನಾನೇ ಮಾಡಿದ್ದೀನಿ. ದಯವಿಟ್ಟು ನೀವು ನೋಡ್ಕೊಂಬರ್ಬೇಕು. ಅದು ಕಾಫಿ ಶಾಪಾಗ ಪರ್ಸು ಮೊಬೈಲ್ ಎಲ್ಲ ಎತ್ಕೊಂಡ್ಬಿಟ್ಟವೆ. ಒಂದು ಕಾರು ನಮ್ಮದೇ ಡೀಸೆಲ್ ಆಗೋಯ್ತು. ಅದು ಮೊಬೈಲು ನೈಸ್ ಕಾರ್ ಕರೆಕ್ಟು. ಮೊಬೈಲು ನಂದು ಪರ್ಸ್ ಎತ್ಕೊಂಡ್ಬಿಟ್ಟಿದ್ದಾರೆ. 9991. ಅಮ್ಮ ನಂಬರ ನಮ್ಮ ಬ್ರದರ್ದು ಫೋನ್ ಪಿಕ್ ಮಾಡ್ತಾ ಇಲ್ಲ. ಮುನ್ರಾಜ್ ಅಂದ್ಬಿಟ್ಟು ಅಲ್ಲಿ ಕಾಫಿ ಕುಡಿಯೋಕೆ ಹೋಗಿದ್ದೆ. ಇಲ್ಲ ಅಲ್ಲಿ ಹೋಗಿದ್ದೆ. ಸ್ಟಾರ್ ಬಕ್ಸ್ ಆಗ ಅಲ್ಲಿ ಪರ್ಸಲ್ಲ ಆಚೆಗಡೆ ಇಟ್ಟಿದ್ದಂಗೆ ಮೊಬೈಲು ಎತ್ಕೊಂಬಂದು ನೋಡಿದ್ರೆ ಪೆಟ್ರೋಲ್ ಆಗೋಯ್ತು. ನಿಮ್ದು ಯಾವರು? ಕೇರಳನಾ? ಕನ್ನಡ ಚೆನ್ನಾಗಿ ಮಾತಾಡ್ತೀರಿ? ಕನ್ನಡ ಸ್ವಲ್ಪ ಅದಕ್ಕೆ ಗೊತ್ತಾಗ್ತಾಯಿಲ್ಲ, ಫೋನ್ ತೆಗಿತಾಯಿಲ್ಲ. ಒಂದು ₹100 ಹೆಲ್ಪ್ ಮಾಡೋಕ್ಕಾಗತ್ತಾ? ಹಾಂ, ನಾನು ತಿರ್ಗಾ ಪೆಟ್ರೋಲ್ ಹಾಕ್ಸ್ಕೊಂಡು ಕೊಡ್ತೀನಿ ನಾನು. ಹಾಂ, ಆಯಿತಾ? ಓಕೆ. ನಾನು ತಮಾಷೆ ಕೇಳಿದ್ದು, ಬೈಕೇ ಬೇಡಿ, ಇರಲಿ, ಒಳ್ಳೇದಾಗಲಿ ನಿಮಗೆ. ಹಾಂ, ಇಟ್ಕೊಳ್ಳಿ. ಇಲ್ಲ, ಸುಮ್ಮನೆ ಕೇಳಿದೆ, ಕೊಡ್ತಾರೆ ಇಲ್ಲ ಅಂತ ಟ್ರೈ ಮಾಡಿದೆ. ಇಲ್ಲ, ಇಷ್ಟು ಮಾತ್ರ ಕೊಡ್ತಾರಲ್ಲ, ಅದಕ್ಕೆ ನನಗೆ ಇಷ್ಟ ಆಯಿತು. ಚಲೋ, ಓಕೆ, ಥ್ಯಾಂಕ್ ಯು ಬ್ರೋ. ಕನ್ನಡದವರಾ? ನನ್ನ ಮೊಬೈಲ್ ಕಳೆದೋಯ್ತು, ಒಂದು ಕಾಲ್ ಮಾಡಬೇಕಿತ್ತು ಅದಕ್ಕೆ. ಹಾಂ, 99. ನಾನು ಅಲ್ಲಿ ಕಾಫಿ ಕುಡಿತಾ ಇದ್ದೆ. ನನ್ನ ಪ್ಯಾಕೆಟು ಮೊಬೈಲ್ ಎಲ್ಲ ಯಾರೋ ಎತ್ಕೊಂಡು ಹೋಗ್ಬಿಟ್ರು. ಅಣ್ಣ, ಅಕ್ಕ ಈ ಕಡೆ ಬನ್ನಿ ಅಕ್ಕ. ಗೊತ್ತಾಯಿಲ್ಲ ಅಣ್ಣ. ಫೋನ್ ವಾಪಸ್ ಮಾಡ್ರೆ ಅಣ್ಣ, ಇಲ್ಲಿ MG ರೋಡಾಗ ನಮ್ಮದು ಕ್ಯಾಬು ನಮ್ಮ ಅಣ್ಣದು, ಅದೇ ಪರ್ಸು ಕಳೆದೋಯ್ತು. ಅದು ಬಂದರೆ ಇಲ್ಲಿ ಇದೆಯೋ ಹೇಳೋಣ. MG ರೋಡಾಗಿದೆ ಅಣ್ಣ. ಬ್ರಿಗೇಡ್ ಗಾರ್ಡನ್. ಹಾಂ, ಬ್ರಿಗೇಡ್ ಗಾರ್ಡನ್ ಅಂತ. ಇನ್ನೊಂದು ಸತಿ ಟ್ರೈ ಮಾಡ್ತೀರಣ್ಣ? ಗೊತ್ತಿಲ್ಲ, ಅದಕ್ಕೆ ನಾನು ಏರ್ಪೋರ್ಟ್ಗೆ ಹೋಗ್ಬೇಕು ಅರ್ಜೆಂಟ್ ಅಣ್ಣ. ಹಾಂ, ಡೀಸೆಲ್ ಖಾಲಿ ಆಗೋಯ್ತು, ಅದಕ್ಕೆ. ಯಾವ ಊರು ನಿಮ್ಮದು? ನಮ್ಮದೇ ಊರು. ಅಣ್ಣ, ನಿಮ್ಮ ನಂಬರ್ ಕೊಟ್ಟಿರ್ತಾರೆ, ನಾನು ಫೋನ್ಪೇ ಮಾಡ್ತೀನಿ. ಒಂದು ₹100 ಕಾಸನ್ನು ಕೊಡ್ತೀನಿ ಅಣ್ಣ. ಅಣ್ಣ, ನಂದು ಅಲ್ಲಿ ಕಾಫಿ ಕುಡಿತಾ ಇದೆ. ಮೊಬೈಲನ್ನು ಪರ್ಸ್ ಎತ್ಕೊಂಡು ಹೋಗ್ಬಿಟ್ರು. ನನ್ನ ಮೊಬೈಲ್ ಸ್ವಲ್ಪ ಕೊಡ್ತೀರಾ? ಕಾಲ್ ಮಾಡಬೇಕು. ಅಲ್ಲಿ ಕಾಫಿ ಕುಡಿತಾ ಇದ್ದೆ. ಅಲ್ಲಿ ನಾನು ಆಚೆ ಕಡೆ ಈ ಕಡೆ ಹೋಗೋ ಪಕ್ಕ ಎತ್ಕೊಂಡು ಹೋಗ್ಬಿಟ್ಟವ್ರೆ. ಹಾಂ, ಸಿಗರೇಟ್ ಎಲ್ಲ ಕುಡಿಯಲ್ಲ ಗುರು. ನನಗೆ ಟೆನ್ಷನ್ ಆಗೋದು, ಡೀಸೆಲ್ ಆಗೋಯ್ತು ಅದ್ರಾಗ. ಚೆನ್ನಾಗಿದೆ. ಡೀಸೆಲ್ ಆಗೋಯ್ತು, ನಮಗೆ ಕನ್ಫ್ಯೂಸ್ ಆಗೋಯ್ತೆ. ಡೀಸೆಲ್ ಅದು ಪೆಟ್ರೋಲ್ ಅದೇ ಇದೆ. X95 ಇಲ್ಲಿ ಬಂದು ನಿಂತೋಗಿದೆ ಕರೆಕ್ಟಾಗಿ. ಅದು ಅಲ್ಲೇ ಏರ್ ತಗೊಂಡು. ಎಲ್ಲಿರೋದು ನೀವು? ನಾನು ಇಲ್ಲೇ ಬ್ಯಾಡ್ರಳ್ಳಿ ಇರ್ತೀನಿ. ತಗೊಳ್ಳಿ, ಇಲ್ಲೇ ಫೋನ್ ಮಾಡಿದ್ರೆ ಇಲ್ಲೇ ಇರ್ತೇನೆ. ಇದು ಮುಂದೆ ಇದೀನಲ್ಲ. ಎಷ್ಟೊತ್ತು ಇರ್ತೀರಿ? ಒಂದು 50 ನಿಮಿಷ ಇರ್ತೀನಿ. ನನಗೆ 5 ನಿಮಿಷ ಇರ್ತದೆ. ಇಲ್ಲ, ಒಂದು ₹100 ಹೆಲ್ಪ್ ಮಾಡ್ಬೋದು. ಬಂದಿಲ್ಲ. ಏನು ಬೇಕು? ಇಲ್ಲ, ಒಂದು ₹100 ಕೊಡಿ. ನಾನು ಬೇಕಂದ್ರೆ ನೀನು ಫೋನ್ಪೇ ನಂಬರ್ ಕೊಟ್ಟೆ. ಬೇಡ, ನಾನು ಫೋನ್ಪೇ ಮಾಡಿಸ್ಕೊಡ್ತೀನಿ. ಕ್ಯಾಶ್ ಇಲ್ಲ ಅದಕ್ಕೆ. ಇಲ್ಲ, ನನ್ನ ಹತ್ರ ಕ್ಯಾಶ್ ಇಲ್ಲ, ಫೋನ್ ಇಲ್ಲ. ಕ್ಯಾಶ್ ಮಾಡಿಸ್ಕೊಡ್ತೀವಿ. ಬಾಯ್, ऑनलाइन है क्या आपके पास कैश? मैं ऑनलाइन करूँगा, कैश दोगे? नहीं सर, नहीं है, ऑनलाइन नहीं है. ಇರಲಿ ಬಿಡು. ಇಲ್ಲಾಂದರೆ ಇಲ್ಲೇ ಇರಲಿ ಬಿಡ್ಬೇಡ. ಇಲ್ಲ, ಅವ್ನು ಮಾತಾಡ್ತಾನೆ ಇಲ್ಲ, ಅವ್ನು ಓಡತ್ತಾನೆ. ಬಿಡ್ಬೇಡ. ಥ್ಯಾಂಕ್ಸ್ ಬಿಡು. ಅದೊಂದು ಕೆಲಸ ಮಾಡಿ, ಹತ್ಕೊಳ್ಳಿದ್ದಲ್ಲ ಹಾಕ್ಸ್ಕೊಂಡು ಮಾಡಿ ಇದ್ರಾಗ ಆಗುತ್ತೆ ಹಂಗೆ. ಇರಲಿ ಬಿಡು. ಥ್ಯಾಂಕ್ಸ್ ಬಿಡು. ಬನ್ನಿ ಇರಲಿ ಬಿಡು. ಥ್ಯಾಂಕ್ಸ್ ಬಿಡು. ಇಲ್ಲ, ನಾನು ತಮಾಷೆ ಕೇಳಿದ್ದು. ಇಲ್ಲ, ಕೊಟ್ಟಿರಲ್ಲ ಅಷ್ಟು ಮಾತ್ರ. ಥ್ಯಾಂಕ್ಸ್ ಬಿಡು. ಹಾಂ, ಓಕೆ. ಸಂಜು ಅಂದ್ಬಿಟ್ಟು అదే నాది మొబైల్ అక్కడ దొంగతనం అయిపోయింది, దానికి ఒక కాల్ చేయాలా? ಕೊಡಿ ಬ್ರೋ, ಕಾಲ್ ಮಾಡಿ ಬ್ರೋ. ಹಾಂ ಬ್ರದರ್,
కాల్ చేయను కాల్ చేయాల ఫోను ಅಲ್ಲ ಒಂದು ಕಾಲ್ ಮಾಡಬೇಕು ಮೇಡಮ್. ಕನ್ನಡ ಬರುತ್ತಾ? ಇಲ್ಲ ನನ್ನ ಮೊಬೈಲು ನನ್ನ ಪ್ಯಾಕೆಟಲ್ಲಿ ಕಾಫಿ ಕುಡಿತಾ ಇದೆ ಎತ್ಕೊಂಡು ಹೋಗ್ಬಿಟ್ರು. ಇಲ್ಲಿ ಡೀಸೆಲ್ ಖಾಲಿ ಆಗೋಯ್ತು, ನಾನು ಅರ್ಜೆಂಟ್ ಹೋಗ್ಬೇಕಿತ್ತು. ಫೋನ್ ಒಂದು ಕೊಡ್ತೀರಾ ಕಾಲ್ ಮಾಡಬೇಕು ಅಂದು ನಮ್ಮ ಬ್ರದರ್ ಕಾಲ್ ಮಾಡಬೇಕು ಡೀಸೆಲ್ ಕೊಡಿ ಅಕ್ಕ ಮೊಬೈಲ್ ಇದ್ರೆ. ಬೇರೆ ನಂಬರಾಗಿ ಮಾಡಿದೆ ಎತ್ತಿಲ್ಲ ಅಲ್ಲಿ. ಸಿಸ್ಟರ್ ಸಿಸ್ಟರ್ ಕೇಳಿಸ್ತಾ ಇಲ್ಲ ಸಿಸ್ಟರ್? ಅಲ್ಲಿ ಮೊಬೈಲನ್ನು ಪರ್ಸ್ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನಮ್ಮ ಬ್ರದರ್ಗೊಂದು ಕಾಲ್ ಮಾಡಬೇಕು, ಪೆಟ್ರೋಲ್ ಖಾಲಿ ಆಗಿ ಹೋಗಿದೆ. ಹಾಂ Do you have recharge? Mine is not showing. ಸರಿಗೆ ಯಾರಾದರೂ ಇದೆ ಕರ್ಕೊಂಡು ಬರ್ತಾರೆ, ಅವ್ರು ಯಾರಿಗಾದ್ರೂ ಇಲ್ಲ, ನಾನು ಇಬ್ಬರು ಮಾಡಿಸಿದೆ ಅವಾಗಿದೆ. ನಮ್ಮ ಬ್ರದರ್ ಫೋನ್ ಎತ್ತೇ ಇಲ್ಲ, ಹೌದಾ? ಅದಕ್ಕೆ ಗೊತ್ತಿಲ್ಲ. ಎಲ್ಲ ಹಿಂದಿಯವರು ಬರ್ತಾರೆ, ನನಗೆ ಹಿಂದಿ ಬರಲ್ಲಲ್ಲ, ಹೌದಾ? ಅದಕ್ಕೆ ನಾನು ಕೇಳಿದೆ. ಓಕೆ ಮೇಡಮ್, ಥ್ಯಾಂಕ್ ಯು. ನಮ್ಮದು ವೈಟ್ ಫೀಲ್ಡ್ ಮೇಡಮ್. ನಾನು ಅಲ್ಲಿ ಕಾಫಿ ಕುಡಿತಾ ಇದ್ದೆ, ನಾನು ಅಲ್ಲಿ ಇಟ್ಬಿಟ್ಟು ಹೊರಗಡೆ ಹೋಗಿ ಬರೋಬಟ್ಟ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಕೇಳ್ತೀನಿ. ಇಲ್ಲದ ಒಂದು 100 ರೂಪೀಸ್ ಚೆನ್ನಾಗಿ ಕೊಡೋಕ್ಕಾಗತ್ತಾ? ನನ್ನ ಹತ್ರ ಕ್ಯಾಶ್ ನಾವು ಇವಾಗ ಜಸ್ಟ್ ಎಲ್ಲ ಖಾಲಿ ಮಾಡ್ಕೊಂಡು ಬಂದ್ವಿ. ಎಲ್ಲ ಕೊಟ್ಟರೆ ನಾನು ತಿರ್ಗಾ ನಿಮಗೆ ಅಯ್ಯೋ ಪರವಾಗಿಲ್ಲ, ಮನೆಗೆ ಹೋಗಿ ಇದ್ದಿದ್ರೆ ಕೊಡ್ತಾ ಇದ್ದೆ, ಬಂದೆ ಅದು ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ ಅಂತಿದ್ದೆ. ಅದಕ್ಕೆ ಯಾರು ಗೊತ್ತಾಗ್ತಾ ಇಲ್ಲ ನಮಗೆ ಇಲ್ಲಿ ಅಂತ. ಕೇಳ್ಬಿಟ್ಟು ಬರ್ತೀನಿ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಒಂದು ಕಾಲ್ ಮಾಡಬೇಕಿತ್ತು ಮೊಬೈಲ್. ಒಂದು ಗಾಡಿ ಡೀಸೆಲ್ ಖಾಲಿ ಆಗೋಯ್ತು, ಅಲ್ಲಿ ಕಾಫಿ ಕುಡಿತಾ ಇದ್ದೆ, ಎಸ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಹೇಳಿ ನಂಬರ್. ಕಾಲ್ ಮಾಡಿ, ಕಾಲ್ ತೆಗಿತಾರೆ ಮುನ್ರಾಜ್ ಅಂತ. ಇದು ಒಂದು ನಂಬರ್ ಬಿಟ್ಟರೆ ನನಗೆ ಗೊತ್ತಿಲ್ಲ ಯಾವುದೋ ನಂಬರೂ. ಏನು ಮಾಡೋದು, ಅಲ್ಲಿ ಕಾಯ್ಕೊಂಡಿದ್ದಾರೆ ಮಾಲ್ ಹತ್ರ. ಹ್ಞೂ, ಕಸ್ಟಮರ್ ಕಾಲ್ಕೊಂಡಿದ್ದಾರೆ, ಎತ್ತಾನೆ ಇಲ್ಲ. ಅವಾಗಿಂದ ಮಾಡ್ತಾಯಿದ್ದೀನಿ, ಎತ್ತಾ ಇಲ್ಲ. ಇನ್ನೂ ಒಂದು 100 ರೂಪಾಯಿ ಕಾಸು ಕೊಡೋಕ್ಕಾಗುತ್ತೆ. ನೀನು ನಂಬರೆಲ್ಲ ಕೊಟ್ಟರೆ ನಮ್ಮ ಮನೆಗೆ ಹೋಗಿ ಹಾಕ್ತೀನಿ, ಬೇಕಂದ್ರೆ ಡಬಲ್ ಹಾಕ್ತೀನಿ ಬೇಕಂದರೆ. ಹಾಕೋದೇನು ಬೇಡ ತಗೊಳ್ಳಿ. ಹಾಂ, ಹಾಕೋದೇನು ಬೇಡ ತಗೊಳ್ಳಿ. ಯಾವ ಊರು ನಿಮ್ಮದು? ಚಿತ್ರದುರ್ಗ. ಚಿತ್ರದುರ್ಗನಾ? ಅದು ಡೀಸೆಲ್ ಖಾಲಿ ಆಗಿಬಿಟ್ಟಿದೆ ಮೇಡಮ್, ಅದಕ್ಕೆ ಇದಾಗು ಏರ್ ತಗೊಂಡು ಬನ್ನಿ ಅಣ್ಣ, ಬನ್ನಿ. ಇಷ್ಟು ಮಾತ್ರ ಕೊಟ್ಟರಲ್ಲ ಸಾಕು ಅಷ್ಟೇ. ಎಲ್ಲ ಇಲ್ಲ ಟ್ಯಾಂಕ್ಸ್ ಅಣ್ಣ. ಓಕೆ. ಯಾಕೆ ಬೇಡ? ಅಲ್ಲಲ್ಲ, ಈ ಕಾಲದಾಗ ಇದ್ದಾರಲ್ಲ, ಇಂಥವ್ರು ಇದ್ದಾರಲ್ಲ, ಸಾಕಷ್ಟೇ. ಅಲ್ಲ ಥ್ಯಾಂಕ್ ಯು. ಇಲ್ಲ ಸುಮ್ಮನೆ ಕೇಳಿದೆ, ಕೊಟ್ಟಿದ್ದಿಲ್ಲ, ಸಂತೋಷ. ಓಕೆ, ಒಳ್ಳೇದಾಗಲಿ ನಿಮಗೆ. ಮೊಬೈಲ್ ಕಳೆದೋಯ್ತು, ನಾವು ಒಂದು ಕಾಲ್ ಮಾಡಬೇಕು. ಅದು 9999. ಹಾಂ, ನಮ್ಮ ಬ್ರದರ್ದು ನನ್ನ ಮೊಬೈಲ್ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಅದು ಸ್ವಿಚ್ ಆಫ್ ಮಾಡ್ತವೆ. ಇವು ಬಂದಾಗ ಡೀಸೆಲ್ ಖಾಲಿ ಆಗೋಯ್ತು, ಅದಕ್ಕೆ ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ಹಾಂ, ಇನ್ನೊಂದು ಸತಿ ಮಾಡಿ ಮೇಡಮ್. ಪಿಕ್ ಮಾಡ್ತಾ ಇಲ್ಲ ಮೇಡಮ್. ಮಾಡಿದ್ರೆ ಇಲ್ಲಿ ಇದ್ದಾರೆ ಅಂತ ಹೇಳಿಬಿಡಿ ಮೇಡಮ್. MG ರೋಡ್ ಹಾಕಿದರೆ ಮುನ್ರಾಜ್ ಅಂದ್ಬಿಟ್ಟು ನಮ್ಮಣ್ಣ ಅದು ಮೊಬೈಲು ಪರ್ಸ್ ಎಸ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಅದಕ್ಕೆ ಡೀಸೆಲ್ ಖಾಲಿ ಆಗೋಯ್ತು. ಅಕ್ಕ ಕನ್ನಡ, ಅಕ್ಕ ಕನ್ನಡ ಬರುತ್ತಾ? ಇವಾಗ ತಾನೇ ಮಾತಾಡ್ತಾರಲ್ಲ ಕನ್ನಡ ಬರುತ್ತಾ ಅಕ್ಕ ನಿಮಗೆ? ಅಂದರೆ ఇవాళ ತಾನೇ మాట్లాడుతారు కన్నడ? తెలుగు. తెలుగు వస్తుంది అక్క. నాకు మొబైల్ ఇష్యూ అక్కడ దొంగతనం అయిపోయా, నా కారు డీజిల్ అయిపోయింది. నా బ్రదర్ కాల్ చేయాలా, ಅದಕ್ಕೆ ಮೊಬೈಲ್ ಇಸ್ತಾರಾ? ఎవరిని అడిగితే ఇస్తాను. ಫೋನ್ చేద్దానికి అక్క. నాది మొబైల్ ఎత్తుకొని పోయిండారు, ప్యాకెట్ను ఎత్తుకొని పోయిండ్రి అక్క. నంబరు 99. ನಾನು ಅಲ್ಲಿ ಕಾಫಿ ಕುಡಿತಾ ಇದ್ದೆ, ನನ್ನ ಮೊಬೈಲು ప్యాకెట్ ಅಲ್ಲಿ బిట్టు పోయిండు, అది ఎత్తుకొని పోయిండారు. దానికోసం నాకు పికప్ ఉంది అక్కడ. నాకు ఫోను అప్పుడే ఎత్తాలేదు, మా బ్రదర్ ఎత్తాలి. ఇది ఒక నెంబర్ మాత్రం జ్ఞాపకం ఉంది, జ్ఞాపకం లేదు అక్క. ఇది ఒక నెంబర్ మాత్రం ఉండే.
అది డీజిల్ ఖాళీ అయిపోయింది అక్క, దానికోసం అక్క. ఒక 100 రూపాయలు ఇస్తాక అవుతుందక్క. నేను తిరిగా నేను డబ్బాలు వేస్తాను అక్క ఫోన్పే. నా దగ్గర అమౌంట్ లేవు, అందుకే ఫ్రెండ్స్తో వచ్చాను నేను. ఓకే ఓకే, ఇచ్చింటే నేను డబ్బాలు వేస్తాను అక్క, వేపిస్తాను 100% వేపిస్తాను. అంటే కరెక్టే, నాకు అర్థమైంది. ఇప్పుడు నా దగ్గర ఇదో ఇప్పుడు ఇవే కొన్నా. నా దగ్గర 500 ఉన్నాయి, 500 రెండు కొనేస్తాను. ఓకే అక్క, థ్యాంక్ యూ అక్క. ఓకే థ్యాంಕ್ ಯು ಅಕ್ಕ. ₹1 ಕಾಯಿನ್ ಬಗ್ಗೆ ಗೊತ್ತಾಗಿರ್ಬೇಕಲ್ಲ ಎಷ್ಟು ವ್ಯಾಲ್ಯೂ ಇದೆ ಅಂತ. ಸೂಟು ಬೂಟ್ ಹಾಕೊಂಬಂದರೆ ಎಷ್ಟು ಗೌರವ ಕೊಡ್ತೀರಿ. ಅದೇ ನಾನು ಒಂದು ಪಾತ್ರ ಮಾಡಿದೆ ಡ್ರೈವರ್ ಆಗಿ. ಹತ್ರ ಬರೋಕ್ಕೂ ಆಚೆಗೆ ಬೀಳ್ತೀರಿ. ನಾನು ನೀವು ಇರೋ ಜಾಗದಾಗ ಲೊಕೇಶನ್ ಹಾಕಿದ್ರೆ ನಾನು ನೈಟು 24 ಅವರ್ ಡ್ಯೂಟಿ ಮಾಡ್ತೀರಿ. ನೀವು ಇರೋ ಜಾಗಕ್ಕೆ ನಾವು ಎಲ್ಲಿ ಬೇಕಂದ್ರೆ ಅಲ್ಲಿ ಬರ್ತೀರಿ. ನಿಮ್ಮ ಫ್ಯಾಮ್ಲಿನ ಎಲ್ಲಿ ಕರ್ಕೊಂಡು ಹೋಗಿ ಸೇಫ್ಟಿ ಮಾಲ್ಗೆ ಹೋಗ್ತೀರಿ, ಆಸ್ಪತ್ರೆಗೆ ಹೋಗ್ತೀರಿ, ಎಲ್ಲ ಕರ್ಕೊಂಡು ಬಂದು ನಿಮ್ಮನ್ನು ಮನೆಗಂಟ ತಲುಪಿಸ್ತೀರಿ. ಅದೇ ನಮ್ಮ ಕಷ್ಟ ಆದಾಗ ನಿಮ್ಮನ್ನು ನಾನು ಯಾವತ್ತನ ಕಷ್ಟ ಆದಾಗ ನಾವು ಒಂದು ₹10 ಕೇಳಿದ್ರೆ ನಾವು ಒಂದು ಫೋನ್ ಕಾಲ್ ಕೊಡಂದರೆ ನಮ್ಮನ್ನು ಹಿಂದೆ ಮುಂದೆ ನೋಡ್ತೀರಿ. ಅದೇ ಸಾಹುಕಾರ ಅಂತ ಅಂದರೆ ತಗೊಳ್ಳಿ ಸರ್ ಫೋನು, ತಗೊಳ್ಳಿ ಸರ್ ಕಾಸು ಅಂತೀರಿ. ಅದಕ್ಕೆ ನಾನು ಕೇಳ್ಬೋದು ಇಷ್ಟೇ, 5 ನಿಮಿಷ ಲೇಟಾಗಿ ಕ್ಯಾಬು ಕ್ಯಾನ್ಸಲ್ ಮಾಡ್ಕೊಂಡ್ಬಿಡ್ತೀರಿ. ನಮ್ಮ ಕಷ್ಟ ಯಾರಿಗೂ ಹೇಳೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ನಾವು ಇವ್ರು ಕೆಟ್ಟವರು ಇವ್ರು ಒಳ್ಳೆಯವರು ಅಂತ ನಾನು ಹೇಳೋಕ್ಕೋಗಲ್ಲ, ಎಲ್ಲರೂ ಒಳ್ಳೆಯವರೇ. ಆದರೆ ಮಖ ನೋಡಿಬಿಟ್ಟು ಯಾವತ್ತೂ ಅಷ್ಟೇ ಇವ್ನು ಸಾಹುಕಾರನು ಇವ್ನು ಬಡವನು ಅಂದ್ಬಿಟ್ಟು ಯಾವತ್ತೂ ಇದು ಮಾಡಬೇಡಿ. ಆದಷ್ಟು ಎಲ್ಲರಿಗೂ ಹೆಲ್ಪ್ ಮಾಡಿ, ಭೇದ ಮಾಡೋಕ್ಕೆ ಹೋಗಬೇಡಿ, ದಯವಿಟ್ಟು ಹೇಳ್ಕೊಳ್ತಾ ಇದ್ದೀನಿ. ಎಲ್ಲರೂ ಮನುಷ್ಯರೇ, ಕಷ್ಟ ಆದರೆ ನೀವು ಹೆಲ್ಪ್ ಮಾಡಿದ್ರೆ ಎಲ್ಲರಿಗೂ ಸಂತೋಷ ಆಗುತ್ತೆ. ನಾನು ಇಷ್ಟು ಹೇಳಬಲ್ಲೆ ನಾನು. ನಮಸ್ಕಾರ.